ನಮ್ಮ ಮೈಸೂರಿನಲ್ಲಿ ಇವತ್ತು ನಶೆ ಮುಕ್ತ ಭಾರತ ಅಂತೇಳಿ ಒಂದು ಸ್ಲೋಗನ್ ಒಳಗೆ ನಾವು ಇಡೀ ನಮ್ಮ ಹೋರಾಟಗಾರರೆಲ್ಲ ಸೇರಿ ಇಲ್ಲಿ ಅಗ್ರಹಾರದಲ್ಲಿ ಒಂದು ಸಾಂಕೇತಿಕವಾಗಿ ಒಂದು ಜಾಥಾ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಈ ಮದ್ಯಪಾನ ಧೂಮಪಾನ ಡ್ರಗ್ಸ್ಗಳಿಗೆ ಸರ್ಕಾರನೇ ಇದಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ಹೇಳುತ್ತೆ ಜನವರಿ ಡಿಸೆಂಬರ್ 31ನೇ ತಾರೀಕು ಯಾರ್ಯಾರು ಕುಡಿದು ಬಿದ್ದಿರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕರ್ಕೊಂಡು ಅವ್ರ ಮನೆಗೆ ಸಾಗಿಸ್ಬೇಕು ಅನ್ನತ್ತೆ. ಎಲ್ಲೋ ಸರ್ಕಾರ ಉತ್ತೇಜನ ನೀಡಬೇಕಾದ್ರೆ ಸರ್ಕಾರದ ಹೆಂಗೆ ಈ ನಶೆ ಮುಕ್ತ ವ್ಯಸನ ಮಾಡಿದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಸರ್ಕಾರ ಏನಾಗಿದೆ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಬಿಟ್ಟು ಇದ್ರೂ ಕೂಡ ಒಂದು ಗ್ಯಾರಂಟಿ ಕೊಡೋ ಯೋಜನೆ ಮಾಡ್ತಾ ಇದೆ ನನ್ನ ಭಾವನೆ. ಈಗಾಗಲೇ ಕರ್ನಾಟಕದಲ್ಲಿ ಹೊರ ರಾಜ್ಯದಿಂದೆಲ್ಲ ಬಂದು ಡ್ರಗ್ಸ್ನ ನಡೀತಾ ಇದ್ದಾರೆ. ಅಲ್ಲಿಗೆ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಸರ್ಕಾರ ಕಟ್ಟಾಕ್ಬಿಟ್ಟಿದೆ. ಪೊಲೀಸ್ ಡಿಪಾರ್ಟ್ಮೆಂಟನ್ನು ಸರ್ಕಾರ ಒಂದು ಫ್ರೀಯಾಗಿ ಬಿಡ್ತಾ ಇಲ್ಲ. ಅವರು ಯಾರಿಗೆ ಬೇಕು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ಎಲ್ಲಿ ದುಡ್ಡು ಬರುತ್ತೆ ಅಲ್ಲಿ ಅವ್ರನ್ನ ವರ್ಗಾವಣೆ ಮಾಡೋದು, ಈ ರೀತಿ ಮಾಡ್ತಾ ಇದೆ. ಇದರಿಂದ ಯಾವುದೇ ಕಾರಣಕ್ಕೂ ಕರ್ನಾಟಕ ನಶೆ ಮುಕ್ತ ಆಗಲ್ಲ. ಆದರೂ ನಾವು ಹೋರಾಟಗಾರರು ಈ ಕೂಗುನ ಬಿಡಲ್ಲ. ನಾವು ಖಂಡಿತವಾಗ್ಲೂ ಹೋರಾಟ ಮಾಡ್ತಾನೆ ಇರ್ತೀವಿ. ನಾನು ಮುಖ್ಯಮಂತ್ರಿ ಹೇಳೋದಿಷ್ಟೇ, ತಮ್ಮ ತವರೂರಲ್ಲಿ ಈ ರೀತಿಗಳು ನಡೀತಾ ಇದೆ ಅಂದರೆ ನಮಗೆ ಅವಮಾನ. ನೀವು ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡಿದ್ದೀನಿ ಅಂತೀರಿ, ಆದರೆ ದಾಖಲೆ ಅದೆಲ್ಲ ಮಾಡಬೇಕಾಗಿರೋದು. ದಾಖಲೆ ಮಾಡಬೇಕಾದ್ರೆ ಇದನ್ನ ನಶೆ ಮುಕ್ತ ದಾಖಲೆ ಮಾಡಬೇಕು. ಈ ಡ್ರಗ್ಸ್ ಮಾಫಿಯಾ ಎಲ್ಲ ಹೋಗಲಾಡಿಸ್ಬೇಕು. ಎಲ್ಲೆಲ್ಲಿ ಮದ್ಯಪಾನ ಧೂಮಪಾನ ಮತ್ತು ಈ ಡ್ರಗ್ಸ್ಗಳಿದೆ ಅವನ್ನೆಲ್ಲ ನಿಷೇಧಾಜ್ಞೆ ಮಾಡಬೇಕು, ಕಟ್ಟುನಿಟ್ಟು ಆರ್ಡರ್ ಮಾಡಬೇಕು. ಆಗ ಅದಕ್ಕೆ ನೀವು ದಾಖಲೆ ಮಾಡೋದಕ್ಕೆ ಒಂದು ಹೆಸರು ಬರುತ್ತೆ. ಕರ್ನಾಟಕದ ಕೇಂದ್ರ ಬಿಂದುವಾದ ಮೈಸೂರು ಮೊದಲು ನಶೆ ಮುಕ್ತ ಮೈಸೂರು ಆಗಬೇಕು. ಯಾಕೆಂದರೆ ಇವತ್ತು ಗಾಂಜಾ, ಅಫೀಮು, ಟ್ಯಾಬ್ಲೆಟ್ಗಳು ಎಲ್ಲ ಕೂಡ ಇವತ್ತು ನಶೆ ಮುಕ್ತ ಮೈಸೂರು ಆಗಬೇಕು. ಯಾಕೆಂದರೆ ಇವತ್ತು ಕಾಲೇಜ್ ಮಕ್ಕಳಾಗ್ಬೋದು ಎಲ್ಲರೂ ಕೂಡ ಇವತ್ತು ಒಂದು ಡ್ರಗ್ಸ್ ಸೇವನೆಯಿಂದ ಹೆಚ್ಚು ಅದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಏನು ನಾವು ಎಲ್ಲ ಒಕ್ಕೂಟದವರು ಸೇರಿ ಇವತ್ತು ನಶೆ ಮುಕ್ತ ಮೈಸೂರು ಮಾಡ್ತಾಯಿದ್ದೀವಿ. ಮುಂದೆ ಎಲ್ಲ ಸಂಘಟನೆಯವರು ಸೇರಿ ನಶೆ ಮುಕ್ತ ಕರ್ನಾಟಕ, ನಶೆ ಮುಕ್ತ ಭಾರತ ಅಂತ ಒಂದು ಅಭಿಯಾನ ಮಾಡ್ತೀವಿ. ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು ಇವತ್ತು ಹೆಚ್ಚು ನಮ್ಮ ಮೈಸೂರು ಕಡೆ ಗಮನ ಕೊಟ್ಟು ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಏನಿವತ್ತು ಡ್ರಗ್ಸ್ ಮಾಫಿಯಾನ ಸದೆ ಬಡಿಯೋದಕ್ಕೆ ಹೆಚ್ಚು ಅವರಿಗೆ ಅವಕಾಶ ಕೊಟ್ಟು ಅವ್ರಿಗೆ ಎಲ್ಲ ರೀತಿಯ ಒಂದು ಪ್ರೋತ್ಸಾಹ ನೀಡಿ ಇವತ್ತು ನಶೆ ಮುಕ್ತನ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಅದಕ್ಕೆ ಹೆಚ್ಚು ಸರ್ಕಾರ ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ಇವತ್ತು ಏನು ಇಲ್ಲಿ ಎಲ್ಲ ಕನ್ನಡಪರ ಸಂಘಟನೆಯವರು ಸೇರಿ ಇವತ್ತು ಈ ಅಭಿಯಾನ ಮಾಡ್ತಾಯಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಾದಂಥ ಮೈಸೂರಿನಿಂದ ನಾವು ನಶೆ ಮುಕ್ತ ಮೈಸೂರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಅಭಿಯಾನವನ್ನು ಆರಂಭ ಮಾಡಿದ್ವಿ. ಈ ಅಭಿಯಾನ ಮೈಸೂರಿಂದ ಹಿಡಿದು ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ವಿ. ಯಾಕೆ ಅಂತಂದರೆ ಈ ಮಾದಕ ದ್ರವ್ಯ ವಸ್ತುಗಳಿಂದ ಹಲವಾರು ಯುವಕರು ಹಾಳಾಗ್ತಾ ಇದ್ದಾರೆ. ಅವರ ಮುಂದಿನ ಪೀಳಿಗೆ, ಮುಂದಿನ ಭವಿಷ್ಯ ಹಾಳಾಗ್ತಾ ಇದೆ. ಅತಿ ಹೆಚ್ಚಾಗಿ ಆರೋಗ್ಯ ಹದಗೆಡ್ತಾ ಇದೆ. ಅವರು ಸರಿಯಾದ ರೀತಿಯಲ್ಲಿ ಜೀವನವನ್ನು ನಡೆಸಲ್ಲ. ಅವರ ಕುಟುಂಬ ಬೀದಿ ಪಾಲಾಗುವಂತಹ ಸಂದರ್ಭ ಜಾಸ್ತಿ ಬರ್ತಾ ಇದೆ. ಮಾದಕ ದ್ರವ್ಯ ವಸ್ತುಗಳನ್ನು ಮಾರುವವರು, ಕೊಳ್ಳುವವರು ಅದು ಎಲ್ಲೇ ಸಿಕ್ಕಿದ್ರು ಅದನ್ನು ಕೂಡಲೇ ಬಂಧಿಸಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಪೊಲೀಸ್ ಇಲಾಖೆ ಈಗ ಸಾಕಷ್ಟು ಮಾಡ್ತಾ ಇದೆ. ಮೈಸೂರು ನಗರದಲ್ಲಿ ಸಾಕಷ್ಟು ಎಲ್ಲೆಲ್ಲಿ ಗಾಂಜಾ, ಅಫೀಮು, ಮಾದಕ ದ್ರವ್ಯ ವಸ್ತುಗಳು ಸಿಗ್ತಾ ಇದೆ ಅಲ್ಲೆಲ್ಲ ಸೀಸ್ ಮಾಡ್ತಾ ಇದ್ದಾರೆ. ಮಾದಕ ದ್ರವ್ಯ ವಸ್ತುಗಳನ್ನ ನಿರ್ಮೂಲನೆ ಮಾಡಿದಾಗ ಮೈಸೂರು ಭಾಗದಲ್ಲಿ ಅದು ರಾಜ್ಯಾದ್ಯಂತ ಬದಲಾದಂಗೆ ಅದು. ಹಾಗಾಗಿ ಮೈಸೂರಿಂದ ಮೊಟ್ಟ ಮೊದಲಿಗೆ ನಾವು ಈ ಅಭಿಯಾನವನ್ನು ಚಾಲನೆ ಕೊಡ್ತಾ ಇದ್ದೀವಿ. ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಸಾರ್ವಜನಿಕರು, ಸಾಮಾಜಿಕ ಹೋರಾಟಗಾರರು, ಚಿಂತಕರು, ಸಾಹಿತಿಗಳು ಎಲ್ಲರೂ ನಮಗೆ ಬೆಂಬಲವನ್ನು ಕೊಡಬೇಕು. ಮೊದಲು ಮೈಸೂರನ್ನು ನಶೆ ಮುಕ್ತ ಮಾಡಿದ್ರೆ ಇಡೀ ದೇಶ ಎಲ್ಲರೂ ಕೂಡ ಉದ್ಧಾರ ಆಗುತ್ತೆ. ಹಾಗಾಗಿ ನಾನು ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಅಂತ ಅನ್ಕೋತೀನಿ. ಎಲ್ಲಿ ಮಾದಕ ದ್ರವ್ಯ ವಸ್ತುಗಳನ್ನು ನಮ್ಮ ದೇಶಕ್ಕೆ ಬರಲೂಬಾರ್ದು, ಅದು ರಫ್ತು ಆಗಬಾರ್ದು, ಆಮದು ಆಗಬಾರ್ದು. ಮೈಸೂರು ನಶೆ ಮುಕ್ತ ಕಾರ್ಯ ಮಾಡಬೇಕು ಅಂತೇಳಿ ಎಲ್ಲ ಸೇರಿ ಹೊರಟಿದ್ದೀವಿ. ಹಾಗಾಗಿ ಇದು ಬರೀ ಮೈಸೂರಿಗೆ ಸೀಮಿತವಾಗಬಾರ್ದು. ಇದು ಮೈಸೂರಿಂದ ಹೊರಟಂಥ ಕಾರ್ಯಕ್ರಮ ರಾಜ್ಯ, ಅಕ್ಕಪಕ್ಕ ರಾಜ್ಯ, ಇಡೀ ದೇಶ ಮುಕ್ತ ಇಡೀ ದೇಶದಲ್ಲಿ ನಶೆ ಮುಕ್ತ ಕಾರ್ಯಕ್ರಮವಾಗಿ ನಡಿಬೇಕಂತೇಳಿ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳಿರ್ಬೋದು, ರೈತರಿರ್ಬೋದು, ಪ್ರತಿಯೊಂದು ವಿಭಾಗದ ಎಲ್ಲರೂ ಕೂಲಿ ಕಾರ್ಮಿಕರು ಎಲ್ಲರೂ ಬಂದು ಹೋರಾಟ ಮಾಡ್ತಾಯಿದ್ದೀವಿ. ಮೈಸೂರಿನಲ್ಲಿ ನಡೀತಾ ಇರೋ ಕಾರ್ಯಕ್ರಮನೇ ಈಗ ಬೆಂಗಳೂರಲ್ಲಿ ಮೊನ್ನೆ ಲಾಸ್ಟ್ ಟೈಮು ಮುಂಬೈಯಿಂದ ಬಂದು 2 ಕಡೆ ರೈಡ್ ಮಾಡಿದ್ರು. 2 ಫ್ಯಾಕ್ಟ್ರಿನ ರೈಡ್ ಮಾಡಿದ್ರು. ಅವೇನು ಫ್ಯಾಕ್ಟ್ರಿ ಜ್ಯೂಸ್ ಫ್ಯಾಕ್ಟ್ರಿ ಎಲ್ಲ ಅವು ಬಂದು ನಶೆ ಫ್ಯಾಕ್ಟ್ರಿಗಳು.
ಅಲ್ವಾ? ಇವು ನಮ್ಮ ರಾಜ್ಯ ಸರ್ಕಾರ ಎಲ್ಲಿ ವಿಫಲ ಆಗ್ತದೆ? ಇವ್ರಿಗೇನು ಏನು ಮಾಡ್ತಾಯಿದೆ ಗೃಹ ಇಲಾಖೆ? ದಯಮಾಡಿ ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡಬೇಕು. ನಾವುಗಳು ಮೊದಲು ಎಚ್ಚೆತ್ಕೋಬೇಕು. ಜೊತೆಗೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ರಾಜಕಾರಣಿಗಳು ಓಟ್ ಹಾಕ್ಸ್ಕೊತಾರೆ. ಈಗ ನಾನು ಯಾವ ಜಾತಿ, ಅಕ್ಕ ಯಾವ ಜಾತಿ, ಅಮ್ಮ ಯಾವ ಜಾತಿ, ಇವ್ರ ಮನೇಲಿ ಎಷ್ಟು ಓಟ್ ಇದೆ, ಇವ್ರು ನಾವು ಓಟ್ಗೆ ಎಷ್ಟು ಕೊಡಬೇಕು, ಪ್ರತಿ ಮೂಲೆ ಗುಡಿಸ್ಲಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ. ಇವೆಲ್ಲ ಮಾಡೋದು ಗೊತ್ತಿಲ್ವಾ? ಇವೆಲ್ಲ ಎಲ್ಲಿ ನಡೀತೆ ಅಂತ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಹಾಗಾಗಿ ದಯಮಾಡಿ ಇದೆಲ್ಲ ನಿಮ್ಮ ಅಂಡರ್ಗಳಲ್ಲೇ ನಡೆಯೋದು. ಸ್ವಾಮಿಗಳೇ, ಇದಕ್ಕೆಲ್ಲ ಬೇರೆ ಯಾರೂ ಅಲ್ಲ, ನೀವೇ ಕ್ಯಾಪ್ಟನ್ ಅಂತ ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಹಾಗಾಗಿ ನಮ್ಮ ರಾಜಕಾರಣಿಗಳಿರ್ಬೋದು, ನಮ್ಮ ಪೊಲೀಸರು ಕೂಡ ಸಮರ್ಥರಿದ್ದಾರೆ. ಅವ್ರಿಗೆ ನೀವು ಫ್ರೀಡಮ್ ಬಿಡ್ತಾ ಇಲ್ಲ. ಇದಕ್ಕೆ ದೊಡ್ಡದೊಂದು ಆಕ್ಷನ್ ತೊಗೊಳ್ಳೇಬೇಕು. ನೀವು ಇವತ್ತು ತಗೊಂಡ್ರೆ ಮುಂದಿನ ಪೀಳಿಗೆಗಳು ಎಚ್ಚೆತ್ಕೋತವೆ. ಮುಂದಿನ ಮಕ್ಕಳು ಮರಿ ಎಲ್ಲ ಇವತ್ತು ತುಂಬ ಕಾಲೇಜ್ಗಳಲ್ಲಿ ಅತಿ ಹೆಚ್ಚು ಇದನ್ನು ವಿದ್ಯಾವಂತರೇ ಬಳಸ್ತಾ ಇರೋದು. ಯಾರು ಅನಾಗರಿಕರು ಯಾರು ಇದನ್ನು ತಗೋತಾ ಇಲ್ಲ. ಹಾಗಾಗಿ ದಯಮಾಡಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮೈಸೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದನ್ನು ಇಂಡಿಯಾ ಪೂರ ತಲುಪೋವರೆಗೂ ನಾವು ನಮ್ಮ ಸಂಘಟನೆ ಪರಗಳು ಯಾರು ಕೂಡ ಬಿಡಲ್ಲ ಅಂತೇಳಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನೇರ ಎಚ್ಚರಿಕೆ ಕೊಡ್ತಾ ಇದ್ದೀನಿ.